ಒಂದು ಪ್ರಶ್ನೆ, ಇನ್ಮುಂದೆ ಗ್ಯಾಸ್ ಸಬ್ಸಿಡಿ ಸಿಗೋದಿಲ್ವಾ ಅನ್ನೋದು. ಆಹಾರ ಭದ್ರತಾ ಕಾಯ್ದೆಯಡಿ ಉಚಿತ ಅಕ್ಕಿ ಸೇರಿದಂತೆ ಪಡಿತರಕ್ಕೂ ಕೂಡ ಬ್ರೇಕ್ ಬೀಳುತ್ತಾ? ಹಾಗಾದ್ರೆ ಇನ್ಮುಂದೆ ಪ್ರತಿ ತಿಂಗಳು ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತಾ ಅನ್ನೋದು. ಇದರ ಬದಲಾಗಿ ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತಾ ಅನ್ನೋ ಪ್ರಶ್ನೆ ಲೋಕಸಭಾ ಚುನಾವಣೆಯ ಹೊತ್ತಲ್ಲೇ ಮೋದಿ ಸರ್ಕಾರದಿಂದ ಈ ಒಂದು ಮಹತ್ವದ ಯೋಜನೆ ಆಗಿದೆ ಅಂತೆ. ಸಾರ್ವತ್ರಿಕ ಕನಿಷ್ಠ ಆದಾಯ ಯೋಜನೆಗೆ ಆ ಒಂದು ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಈಗ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ. ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ತಿಂಗಳಿಗೆ 2,500 ರೂಪಾಯಿ ಕನಿಷ್ಠ ಆದಾಯವನ್ನ ಕೊಡೋದಕ್ಕೆ ಇದೀಗ ಮೋದಿ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 1ರಂದು ಮಂಡನೆಯಾಗುವಂತಹ ಮಧ್ಯಂತರ ಬಜೆಟ್ ನಲ್ಲಿ ಇದರ ಘೋಷಣೆಯಾಗುವಂತಹ ಸಾಧ್ಯತೆಗಳು ಇದ್ದಾವೆ. 2,500 ರೂಪಾಯಿಯನ್ನ ಅಕೌಂಟ್ಗೆ ಹಾಕುವಂತಹ ಪ್ಲಾನ್ ಅನ್ನ ಕೇಂದ್ರದ ಮೋದಿ ಸರ್ಕಾರ ಈಗಾಗಲೇ ಮಾಡಿಕೊಂಡಿದೆ. ಇವತ್ತು ನಾಳೆ ದೆಹಲಿಯಲ್ಲಿ ನಡೆಯುವಂತಹ ಬಿಜೆಪಿ ಕಾರ್ಯಕಾರಿಣಿಯಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆಯಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ. ಲೋಕಸಭಾ ಚುನಾವಣೆಯ ಹೊತ್ತಲ್ಲೇ ಮೋದಿ ಸರ್ಕಾರ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದೆ. ಏನಾದ್ರೂ ಮಾಡಬೇಕು, ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯ ರಣತಂತ್ರವನ್ನ ರೂಪಿಸ್ತಾ ಇದೆ. ಅದರ ಜೊತೆಗೆ ಇದೀಗ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ತಿಂಗಳಿಗೆ 2,500 ರೂಪಾಯಿಯನ್ನ ಅಕೌಂಟ್ಗೆ ಹಾಕುವಂತಹ ಒಂದು ಪ್ಲಾನ್ ಅನ್ನ ಮೋದಿ ಸರ್ಕಾರ ಮಾಡ್ಕೊಂಡಿದೆಯಂತೆ. ಅಂದ್ರೆ ಇದರ ಏನ್ ಇಷ್ಟು ದಿನ ಗ್ಯಾಸ್ಗೆ ಸಬ್ಸಿಡಿ ಸಿಗ್ತಾ ಇತ್ತು, ಅದರ ಬದಲಾಗಿ 2,500 ರೂಪಾಯಿಯನ್ನ ಹಾಕುವಂತ ಚಿಂತನೆಯನ್ನ ಮಾಡ್ಕೊಂಡಿದೆ. ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ, ಇದೆಲ್ಲವೂ ಕೂಡ ಬಹುದೊಡ್ಡ ಪ್ರಶ್ನೆ. ಈಗಾಗಲೇ ಸಬ್ಸಿಡಿ ಸಿಗ್ತಾ ಇತ್ತು, ಜನರಿಗೆ ಅದಕ್ಕೆ ಒಗ್ಗಿಕೊಂಡಿದ್ರು. ಆದ್ರೆ ಇನ್ ಮುಂದೆ ದುಡ್ಡು ಕೊಡ್ತಾರೆ ಅನ್ನೋದನ್ನ ಜನರು ನಂಬ್ತಾರ ಬಿಡ್ತಾರ ನಮ್ಗೆ ಗೊತ್ತಿಲ್ಲ. ಬಟ್ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಮಾಡ್ತಾನೆ ಇದ್ದಾರೆ. ಇದೀಗ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಫೆಬ್ರವರಿ 1ರಂದು ಮಂಡನೆಯಾಗುವಂತಹ ಮಧ್ಯಂತರ ಬಜೆಟ್ ನಲ್ಲಿ ಈ ಯೋಜನೆಯ ಬಗ್ಗೆ ಬಗ್ಗೆ ಇಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಇವತ್ತು ದೆಹಲಿಯಲ್ಲಿ ಏನು ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ, ಆ ಸಭೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ.